ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಅಡಿಕೆ ಬೆಳೆಗಾರರ ಕೂಲಿಯಾಳುಗಳ ಸಮಸ್ಯೆಗೆ ಪರಿಹಾರ ಒದಗಿಸಲು ಮುಂದಾಗಿರುವ ಪಿಂಗಾರ ರೈತ ಉತ್ಪಾದಕ ಕಂಪನಿ. ಜೀನ್ ಎಡಿಟಿಂಗ್ ತಂತ್ರಜ್ಞಾನದಲ್ಲಿ ಮಹಾ ಎಡವಟ್ಟು, ಹಳೆಯ ತಪ್ಪನ್ನು ಪುನರಾವರ್ತಿಸಿದ ಭಾರತ ಸರ್ಕಾರ. ರಾಜ್ಯಕ್ಕೆ ಮಳೆರಾಯನ ಆಗಮನ, ಕಳೆದ 15 ವರ್ಷಗಳಲ್ಲಿ ಇದು ಅತಿ ಬೇಗ ಎಂದ ಹವಾಮಾನ ಇಲಾಖೆ. ಬಿಷ್ಣುಪುರದಲ್ಲಿ ರೈತರನ್ನು ತಡೆದ ಭಾರತೀಯ ಸೇನೆ ಮತ್ತು ಆತಂಕವಾದಿಗಳ ಸಮರದಲ್ಲಿ ಬಸವಳಿಯುತ್ತಿದ್ದಾರೆ ರೈತರು. ರೈತರಿಗೆ ಕಣ್ಣೀರು ತರಿಸುತ್ತಿರುವ ಈರುಳ್ಳಿ ಬೆಲೆ ಕುಸಿತದ ನಡುವೆ ಮಳೆ ಹಾನಿಯಿಂದ ತತ್ತರಿಸಿದ ಮಹಾರಾಷ್ಟ್ರದ ರೈತರು. ಜುಲೈ 1ರಿಂದ ಭಾರತ್ ಸಮುದ್ರ ಆಹಾರ ಮೇಳವನ್ನು ಆಯೋಜಿಸಲಿರುವ ಚೆನ್ನೈ. ಇದೀಗ ವಾರ್ತೆಗಳ ವಿವರ. ಅಡಿಕೆ ಬೆಳೆಗಾರರ ಕೂಲಿಯಾಳುಗಳ ಸಮಸ್ಯೆಗೆ ಪರಿಹಾರ ಒದಗಿಸಲು ಮುಂದಾಗಿರುವ ಪಿಂಗಾರ ರೈತ ಉತ್ಪಾದಕ ಕಂಪನಿ. ಮಲೆನಾಡು ಮತ್ತು ಕರಾವಳಿಯ ಅಡಿಕೆ ರೈತರಿಗೆ ಕೂಲಿಯಾಳುಗಳ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ. ಅಡಿಕೆಗೆ ಬೋರ್ಡೋ ಸಿಂಪಡಣೆ, ಕೊಯ್ಲು ಮುಂತಾದ ಕೆಲಸಗಳಿಗೆ ಸರಿಯಾದ ಸಮಯದಲ್ಲಿ ಮರ ಹತ್ತುವವರು ಸಿಗುವುದಿಲ್ಲ. ದಕ್ಷಿಣ ಕನ್ನಡದ ವಿಟ್ಲಾದಲ್ಲಿರುವ ಪಿಂಗಾರ ರೈತ ಉತ್ಪಾದಕ ಕಂಪನಿಯವರು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಲು ನಿರ್ಧರಿಸಿದ್ದಾರೆ. ಒಬ್ಬಿಬ್ಬ ರೈತರು ಕೂಲಿಯಾಳುಗಳನ್ನು ಕೆಲಸಕ್ಕೆ ನೇಮಿಸಿಕೊಂಡು ಪೂರ್ತಿ ವರ್ಷ ಅವರಿಗೆ ಕೆಲಸ ನೀಡುವುದು ಸಾಧ್ಯವಿಲ್ಲ. ಸಣ್ಣ ಮತ್ತು ಮಧ್ಯಮ ರೈತರು ಕೆಲಸಗಾರರನ್ನು ಕರೆದರೆ ಅವರು ಬರುವುದಕ್ಕೆ ಹಿಂದೇಟು ಹಾಕುತ್ತಾರೆ. ಈ ಎಲ್ಲಾ ಸಮಸ್ಯೆಯನ್ನು ಗಣನೆಗೆ ತೆಗೆದುಕೊಂಡು ತನ್ನ ರೈತರ ಸಹಾಯಕ್ಕೆ ಈ ಕಂಪನಿ ಧಾವಿಸಲಿದೆ. ತನ್ನ ಎಲ್ಲ ಸದಸ್ಯರ ತೋಟದ ಕೆಲಸಗಳ ಜವಾಬ್ದಾರಿಯನ್ನು ಪಿಂಗಾರ FPO ನೋಡಿಕೊಳ್ಳಲಿದೆ. ಈ ರೀತಿ ಮಾಡುವುದರಿಂದ ಸಣ್ಣ ರೈತರ ತೋಟಗಳಲ್ಲಿಯೂ ಕೂಡ ಸಮಯಕ್ಕೆ ಸರಿಯಾಗಿ ಕೆಲಸ ಆಗುತ್ತದೆ. ಕೊನೆಗಾರರ ಮೇಲೊಂದೇ ಅಲ್ಲದೆ ಅಗತ್ಯ ಬಿದ್ದರೆ ಕಾರ್ಬನ್ ಫೈಬರ್ ದೋಟಿ, ಅಡಿಕೆ ಮರ ಹತ್ತುವ ಯಂತ್ರದಂತಹ ತಂತ್ರಜ್ಞಾನವನ್ನು ರೈತರ ತೋಟಗಳಿಗೆ ತರುವುದು ಸಾಧ್ಯವಿದೆ ಎಂದು ಪಿಂಗಾರ ರೈತ ಉತ್ಪಾದಕ ಕಂಪನಿ ಅಭಿಪ್ರಾಯಪಟ್ಟಿದೆ. ಜೀನ್ ಎಡಿಟಿಂಗ್ ತಂತ್ರಜ್ಞಾನದಲ್ಲಿ ಮಹಾ ಎಡವಟ್ಟು, ಹಳೆಯ ತಪ್ಪನ್ನು ಪುನರಾವರ್ತಿಸಿದ ಭಾರತ ಸರ್ಕಾರ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಡಿಯಲ್ಲಿ ಬರುವ ಭಾರತೀಯ ಭತ್ತ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನವರು ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಯಾಂಡ್ರೋಮಿಕ್ ರಿಪೀಟ್ಸ್ ಅಥವಾ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಜೀನ್ ಎಡಿಟಿಂಗ್ ತಂತ್ರಜ್ಞಾನ ಬಳಸಿ 2 ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದರು. ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವ ಕಡಿಮೆ ಒಳಸುರಿಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಇಳುವರಿ ನೀಡುವ ಈ ತಳಿಗಳು ಎಲ್ಲರ ಮೆಚ್ಚುಗೆ ಪಡೆದಿದ್ದವು. ತಳಿಗಳ ಬಿಡುಗಡೆ, ಪ್ರಶಂಸೆಗಳ ಸುರಿಮಳೆ, ಎಲ್ಲ ಸದ್ದುಗದ್ದಲ ಮುಗಿದ ನಂತರ ಭಾರತ ಸರ್ಕಾರ ಮತ್ತು ICARಗೆ ತನ್ನ ತಪ್ಪಿನ ಅರಿವಾಗಿದೆ. ಈ 2 ತಳಿಗಳನ್ನು ತಯಾರಿಸಲು ಬಳಸಿದ ಕ್ರಿಸ್ಪರ್ ತಂತ್ರಜ್ಞಾನವನ್ನ ನೊಬೆಲ್ ವಿಜೇತರಾದ ಜೆನ್ನಿಫರ್ ಡೌಡ್ನಾ ಮತ್ತು ಎಮ್ಯಾನ್ಯುಯಲ್ ಚರ್ಪೆಂಟೈರ್ ಎನ್ನುವ ವಿಜ್ಞಾನಿಗಳು ಅಭಿವೃದ್ಧಿ ಮಾಡಿದ್ದಾರೆ. ಚರ್ಪೆಂಟೈರ್ನ ಕಂಪನಿ ERS ಜೀನೋಮಿಕ್ಸ್ ಈ ತಂತ್ರಜ್ಞಾನದ ಪೇಟೆಂಟ್ ಪಡೆದುಕೊಂಡಿದೆ. 2022ರಲ್ಲಿ ಅದು ಭಾರತಕ್ಕೆ ತನ್ನ ತಂತ್ರಜ್ಞಾನವನ್ನು ಬಳಸಲು ಅನುಮತಿ ನೀಡಿತ್ತು. ಆದರೆ ಈ ಅನುಮತಿ ಪತ್ರದಲ್ಲಿ ಪೇಟೆಂಟ್ ಅನ್ನು ಕೇವಲ ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ. ಅಂದರೆ ತನ್ನ ತಂತ್ರಜ್ಞಾನವನ್ನ ಬಳಸಿ ಯಾವುದಾದರೂ ತಳಿಗಳನ್ನು, ಉತ್ಪನ್ನಗಳನ್ನು ತಯಾರಿಸಿದರೆ ಅದಕ್ಕೆ ಪ್ರತ್ಯೇಕವಾದ ರಾಯಲ್ಟಿ ನೀಡಬೇಕು ಎಂದು ಕರಾರಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಭತ್ತದ ತಳಿಗಳನ್ನು ಮಾರಲು, ರೈತರಿಗೆ ನೀಡಲು ನಾವು ERS ಜೀನೋಮಿಕ್ಸ್ ಕಂಪನಿಗೆ ಹಣ ಕೊಡಬೇಕು. ಅವರು ನಮಗೆ ಹೊಸ ಭತ್ತದ ತಳಿಗಳ ಬೀಜೋತ್ಪಾದನೆಗೆ ಸಮ್ಮತಿಸಬೇಕು. ಹಣ ಕೊಡದೆ ಬೀಜೋತ್ಪಾದನೆ ಮಾಡ ಹೊರಟರೆ ಅದು ಕಾನೂನು ಬಾಹಿರ. ಭಾರತ ಸರ್ಕಾರ ಪರವಾನಗಿಯ ವಿಷಯದಲ್ಲಿ ಎಡವುತ್ತಿರುವುದು ಇದೇ ಮೊದಲಲ್ಲ. ಮೊನ್ಸಾಂಟೋ ಕಂಪನಿಯ ಕ್ರೈ AC1 ಪ್ರೋಟೀನ್ ಅನ್ನು ಬಳಸಿ BT ಹತ್ತಿ ತಳಿಯನ್ನು ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಮೊನ್ಸಾಂಟೋದಿಂದ ಬರೀ ಸಂಶೋಧನೆಯ ಪರವಾನಗಿ ಮಾತ್ರ ಪಡೆಯಲಾಗಿತ್ತು. ಇದರಿಂದ ಭಾರತದ ರೈತರು BT ಹತ್ತಿಗೆ ಮಾಡಿದ ಖರ್ಚಿನ ಒಂದಿಷ್ಟು ಪಾಲು ಮೊನ್ಸಾಂಟೋದ ಪಾಲಾಗುತ್ತಿತ್ತು. ಕೇವಲ ಭಾರತದ BT ಹತ್ತಿಯಿಂದ ಆ ಕಂಪನಿ ಮೊದಲ 7 ವರ್ಷಗಳಲ್ಲಿ ಸುಮಾರು 1,500 ಕೋಟಿ ರೂಪಾಯಿ ಗಳಿಸಿದೆ ಎಂದು ಅಂದಾಜಿಸಲಾಗಿತ್ತು. ಇದೀಗ ಜೀನ್ ಎಡಿಟಿಂಗ್ ವಿಷಯದಲ್ಲೂ ಕೂಡ ನಾವು ಇದೇ ಸ್ಥಿತಿಯಲ್ಲಿದ್ದೇವೆ. ಪರವಾನಗಿ ಪತ್ರದಲ್ಲಿದ್ದ ಸೂಕ್ಷ್ಮವನ್ನು ಭಾರತ ಸರ್ಕಾರ ಅರಿಯಲು ವಿಫಲವಾಗಿದೆ. ಈಗ ಸಮಸ್ಯೆಯ ತೀವ್ರತೆ ಅರಿವಾಗುತ್ತಿದ್ದಂತೆ ದೊಡ್ಡ ಮಟ್ಟದ ತಜ್ಞರ ಕಮಿಟಿಯನ್ನು ಸ್ಥಾಪಿಸಲಾಗಿದೆ. ಈ ಸಮಿತಿ ಪೂರ್ಣ ಪ್ರಮಾಣದ ಲೈಸೆನ್ಸ್ ಅನ್ನು ಪಡೆಯಲು ಕಂಪನಿಯ ಜೊತೆಗೆ ಮಾತುಕತೆ ನಡೆಸಲಿದೆ ಎಂದು ICARನ ನಿರ್ದೇಶಕರು ತಿಳಿಸಿದ್ದಾರೆ.
ರಾಜ್ಯಕ್ಕೆ ಮಳೆರಾಯನ ಆಗಮನ. ಕಳೆದ 15 ವರ್ಷಗಳಲ್ಲಿ ಇದು ಅತಿ ಬೇಗ ಎಂದ ಹವಾಮಾನ ಇಲಾಖೆ. ಮುಂಗಾರು ಕೇರಳದ ತೀರಕ್ಕೆ ಜೂನ್ 1ರಂದು ಬರುವುದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ಆದರೆ ಈ ಬಾರಿ ಕೊಂಚ ಮುಂಚೆಯೇ ಮಳೆ ಮಾರುತ ಭಾರತಕ್ಕೆ ಬರಲಿವೆ ಎಂದು ಹವಾಮಾನ ಇಲಾಖೆ ಹೇಳಿತ್ತು. ಈ ಮೊದಲು ಮೇ 28ಕ್ಕೆಲ್ಲ ಮಳೆ ಆರಂಭ ಎಂದು ಹೇಳಲಾಗಿತ್ತು. ಆದರೆ ಶನಿವಾರ ಮೇ 24ಕ್ಕೆ ನೈಋತ್ಯ ಮುಂಗಾರು ಭಾರತವನ್ನು ಪ್ರವೇಶಿಸಿದೆ. ಈ ಬಾರಿ ತೀವ್ರವಾಗಿರುವ ಮಾರುತ ಒಂದೇ ದಿನದಲ್ಲಿ ಕರ್ನಾಟಕಕ್ಕೆ ತಲುಪಿದೆ. 2009ರಲ್ಲಿ ಮೇ 23ಕ್ಕೆ ಭಾರತಕ್ಕೆ ಮಳೆರಾಯ ಆಗಮಿಸಿದ್ದು ಈವರೆಗಿನ ದಾಖಲೆಯಾಗಿತ್ತು. ಅವತ್ತಿನ ನಂತರ ಇದೇ ಮೊದಲ ಬಾರಿಗೆ ಇಷ್ಟೊಂದು ಬೇಗ ಮಳೆ ಆಗುತ್ತಿರುವುದು. ಕರ್ನಾಟಕ ರಾಜ್ಯದಾದ್ಯಂತ ರೈತರು ಸಂತಸದಿಂದ ಮುಂಗಾರನ್ನು ಬರಮಾಡಿಕೊಂಡಿದ್ದಾರೆ. ಭೂಮಿ ಸಿದ್ಧತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಬಿಷ್ಣುಪುರದಲ್ಲಿ ರೈತರನ್ನು ತಡೆದ ಭಾರತೀಯ ಸೇನೆ ಮತ್ತು ಆತಂಕವಾದಿಗಳ ಸಮರದಲ್ಲಿ ಬಸವಳಿಯುತ್ತಿದ್ದಾರೆ ರೈತರು. ಮಣಿಪುರದಲ್ಲಿ ಕಳೆದ ಕೆಲ ವರ್ಷಗಳಿಂದ ಹಿಂಸಾಚಾರ ಹೆಚ್ಚಾಗಿದೆ. ಇದನ್ನು ತಪ್ಪಿಸಲು ಹೋದ ಭಾರತೀಯ ಸೇನೆಯ ಮೇಲೆ ಅಲ್ಲಿನ ನಕ್ಸಲರು ಆಕ್ರಮಣ ಮಾಡಿದ್ದರು. ಸುಮಾರು 2 ವರ್ಷಗಳಿಂದ ಭಾರತೀಯ ಸೇನೆ ಮತ್ತು ಆತಂಕವಾದಿಗಳ ನಡುವೆ ಯುದ್ಧ ನಡೆಯುತ್ತಿದೆ. 2025ರ ಆರಂಭದಲ್ಲಿ ತಮ್ಮ ಬೆಳೆಯನ್ನು ಕೊಯ್ಲು ಮಾಡುತ್ತಿದ್ದ ರೈತರ ಮೇಲೆ ಆತಂಕವಾದಿಗಳು ಗುಂಡಿನ ಮಳೆಗೈದಿದ್ದರು. ಅವರನ್ನು ಹುಡುಕಿ ಹೊಡೆದು ಹಾಕುವಲ್ಲಿ ಸೇನೆಯ ಅಸ್ಸಾಂ ರೈಫಲ್ಸ್ ಯಶಸ್ವಿಯಾಗಿತ್ತು. ಅಲ್ಲಿಂದ ಕೆಲ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಕೃಷಿ ಮಾಡುವುದನ್ನು ನಿಷೇಧಿಸಲಾಗಿದೆ. ಮಳೆ ಬರುವ ಈ ಸಮಯದಲ್ಲಿ ಭೂಮಿ ಸಿದ್ಧ ಮಾಡಲು 6 ಜನ ಕೃಷಿಕರು ತಿನುಗೇಯಿ ಕಾಲುವೆಯ ಹತ್ತಿರ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿದ್ದರು. ಆದರೆ ನಿಮಗೆ ಕೃಷಿ ಮಾಡಲು ಅವಕಾಶ ಇಲ್ಲ ಎಂದು ಭಾರತೀಯ ಸೇನೆ ಅವರನ್ನು ವಾಪಸ್ ಕಳುಹಿಸಿದೆ. ಇದರಿಂದ ರೈತರು ಕುಪಿತರಾಗಿ ಸೇನೆ ಮತ್ತು ಆತಂಕವಾದಿಗಳ ಜಗಳದಲ್ಲಿ ನಾವು ಬಡವಾಗಿದ್ದೇವೆ ಎಂದು ಅಳಲು ತೋಡಿಕೊಂಡರು. ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ರೈತರನ್ನು ಭೇಟಿ ಮಾಡಿ ಆದಷ್ಟು ಬೇಗ ಪರಿಸ್ಥಿತಿಯನ್ನು ಸುಧಾರಿಸುತ್ತೇವೆ ಎಂದು ತಿಳಿಸಿದರು. ರೈತರಿಗೆ ಕಣ್ಣೀರು ತರಿಸುತ್ತಿರುವ ಈರುಳ್ಳಿ ಬೆಲೆ ಕುಸಿತದ ನಡುವೆ ಮಳೆ ಹಾನಿಯಿಂದ ತತ್ತರಿಸಿದ ಮಹಾರಾಷ್ಟ್ರದ ರೈತರು. 2024ರಲ್ಲಿ ಹೆಚ್ಚಿನ ದಿನ ಮಳೆಯಾಗಿ ರೈತರು ಬೆಳೆದಿದ್ದ ಈರುಳ್ಳಿ ಕೊಳೆತು ನಾಶವಾಗಿತ್ತು. ತದನಂತರ ಹಾಗೋ ಹೀಗೋ ಬೆಳೆದ ಈರುಳ್ಳಿಗೆ ಸರಿಯಾದ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದರು. ಸರ್ಕಾರ ಕೂಡ ಆ ಸಮಯಕ್ಕೆ ಸರಿಯಾಗಿ ರಫ್ತನ್ನು ನಿಷೇಧಿಸಿ ರೈತರಿಗೆ ಇನ್ನಷ್ಟು ಸಂಕಷ್ಟವನ್ನು ಉಂಟು ಮಾಡಿತ್ತು. ಇದೀಗ ಮುಂಗಾರು ಬೇಗನೆ ಬಂದಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಷ್ಟಪಟ್ಟು ಬೆಳೆದ ಈರುಳ್ಳಿಯನ್ನು ರೈತರು ಶೇಖರಿಸಿ ಇಟ್ಟಿದ್ದರು. ಇದೀಗ ಅವು ಕೂಡ ಮಳೆಗೆ ನಾಶವಾಗಿವೆ. ಕೂಡಲೇ ಮಾರಬೇಕು ಎಂದರೆ ಸರಿಯಾದ ಬೆಲೆ ಇಲ್ಲ. ಉಗ್ರಾಣ ಮಾಡಲು ಶೀತಲೀಕರಣ ಘಟಕಗಳಿಲ್ಲ. ಹೊರಗಡೆ ಇಟ್ಟರೆ ಮಳೆಗೆ ಉಳ್ಳಾಗಡ್ಡೆ ಆಹುತಿಯಾಗುತ್ತಿದೆ. ಆದ್ದರಿಂದ ಏನನ್ನೂ ಮಾಡದ ಪರಿಸ್ಥಿತಿ ರೈತರದ್ದಾಗಿದೆ. ಜುಲೈ 1ರಿಂದ ಭಾರತ್ ಸಮುದ್ರ ಆಹಾರ ಮೇಳವನ್ನು ಆಯೋಜಿಸಲಿರುವ ಚೆನ್ನೈ ದಿ ಮೆರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯವರು ಜುಲೈ 1ರಿಂದ ಚೆನ್ನೈನಲ್ಲಿ ಭಾರತ್ ಸಮುದ್ರ ಆಹಾರ ಮೇಳವನ್ನು ಆಯೋಜಿಸಲಿದ್ದಾರೆ. ಸಮುದ್ರ ಆಹಾರ ಮೀನುಗಾರಿಕೆಯಲ್ಲಿ ಭಾರತ ಅಭಿವೃದ್ಧಿ ಮಾಡಿರುವ ನೂತನ ತಂತ್ರಜ್ಞಾನಗಳನ್ನು ಜಗತ್ತಿಗೆ ಪರಿಚಯಿಸಲು ಈ ಮೇಳ ಉತ್ತಮ ಅವಕಾಶ ಎನ್ನಲಾಗಿದೆ. ಮೀನಿನ ಮರಿ ಉತ್ಪಾದನೆ,
ಬೇಸಾಯ, ಹಿಡಿಯುವ ತಂತ್ರಜ್ಞಾನ, ಸಂಸ್ಕರಣೆ, ಉಪ ಉತ್ಪನ್ನ, ಸಿಹಿ ನೀರು ಮತ್ತು ಸಮುದ್ರ ಸಿಗಡಿ ಸಾಕಣೆ ಮುಂತಾದವುಗಳ ಬಗ್ಗೆ ಮಾಹಿತಿ ನೀಡುವ ಮಳಿಗೆಗಳು ಇರಲಿವೆ. ನಮ್ಮ ಮೀನುಗಳು ಮತ್ತು ವ್ಯಾಪಾರಿಗಳನ್ನು ಅಂತಾರಾಷ್ಟ್ರೀಯ ಗ್ರಾಹಕರಿಗೆ ಪರಿಚಯಿಸಲು ಇದು ವೇದಿಕೆಯಾಗಲಿದೆ. ಮೆಪೇಡಾ ಕೊಳ್ಳುಗ ಮತ್ತು ವ್ಯಾಪಾರಿಗಳ ಭೇಟಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಇದರಲ್ಲಿ ಸುಮಾರು 12 ದೇಶದ 48 ವ್ಯಾಪಾರಿಗಳು ಭಾಗಿಯಾಗುವ ಸಂಭವವಿದೆ. 3 ದಿನಗಳ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ರೈತರು, ಮೀನುಗಾರರು, ಭಾರತ ಮತ್ತು ವಿದೇಶದ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.